ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ ವಾಟ್ಸಪ್ಪಲ್ಲಿ ಫೋಟೋ. ಸರ್ ಅದು ಸಿಲ್ವರ್ ಅಲ್ಲ, ವೈಟ್ ಕಲರ್. ಸಾರಿ, ವೈಟ್ ಕಲರ್ ಐತೆ. ಹಾಂ ಸರ್. ಓಕೆ. ಏನೈತ್ರಿ ಸರ್ ಮಾಡಲು? ಸರ್ 2012 ಮಾಡಲ್ ಸರ್. 2012 ಮಾಡಲ್. ಹೌದು ಸರ್. ಓಕೆ. ತಾವು ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? 3ನೇ ಓನರ್ ಸರ್. ತಾವು 3ನೇ ಓನರು. ಗಾಡಿ ಯಾರು ತೊಗೊಂತಾರೆ ಅವರು 4ನೇ ಓನರ್ ಆಗ್ತಾರೆ. ಹೌದು ಸರ್, ಹೌದು. ರನ್ನಿಂಗಲ್ಲಿ ಎಷ್ಟಾಗಿದೆ ಸರ್ ಗಾಡಿ ಕಿಲೋಮೀಟರ್ ಓಡಿರೋದು? ಸರ್ ರನ್ನಿಂಗ್ 80,000 ಕಿಲೋಮೀಟ್ರ್ ಆಗಿತ್ತು. ಹ್ಞೂ. ಅದು ಸ್ಪೀಡೋಮೀಟ್ರ್ ಸ್ವಲ್ಪ ಕ್ಲೀನಾಗಿ ತೋರಿಸ್ತಿಲ್ಲ ಅಂತ, ಮತ್ತು ಅದು ಜೀರೋ ಮಾಡಿಸಿ ಕ್ಲೀನಾಗಿ ರೆಡಿ ಮಾಡಿಸಿರೋದು ಮೀಟ್ರು. ಓಕೆ. 80,000 ಓಡಿ ಅದು ಮೀಟ್ರ್ ತೋರ್ಸಕತ್ತಿಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ. ಹಾಂ, ಅದು ಮೀಟ್ರ್ ರೆಡಿ ಮಾಡಿಸಿದ್ಮೇಲೆ ಒಂದು 5,000 ಕಿಲೋಮೀಟ್ರ್ ಓಡಿಸ್ತೀನಿ ಸರ್. ಓಕೆ ಸರ್. ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಇಟ್ಟಿದೆ? ಸರ್ 3 ಟೈರು ಹೊಸದು ಹಾಕಿ ಮತ್ತು ಬರೀ ಒಂದು 3,000 ಕಿಲೋಮೀಟ್ರ್ ಓಡಿಸೀನಿ, ಬಿಲ್ ಇದೆ. ಓಕೆ. ಇನ್ನು 2 ಟೈರ್ ಮಾತ್ರ ಒಂದು 60% ಇದೆ ಸರ್. ಓಕೆ ರೀ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಕೊಂಡಿರ ತಾವು? ಇಂಜನ್ ಬಂದ್ಬಿಟ್ಟು MP5 ಇಂಜನ್ ಸರ್ ಅದು. ಓಕೆ. ಇಂಜನ್ ಸೀಲ್ಡ್ ಇಂಜನ್, ಇನ್ನು ಶೋರೂಮಿಂದ ಬಂದರೆ ಬಿಚ್ಚೇ ಇಲ್ಲ. ಫುಲ್ಲು ಶೋರೂಮ್ ಮಾತ್ರ ಚೆನ್ನಾಗಿದೆ ಅದು ಇಂಜನ್ನು. ಓಕೆ. ಏನು ಕಂಪ್ಲೇಂಟ್ ಇಲ್ಲ ಸರ್. ಓಕೆ. ಅದು ಬಿಟ್ಟರೆ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓವರ್ ಸಿಗ್ನಲ್ ಜಂಪು, ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ ಸರ್. ಬೇಕಾದ್ರೆ ಅವ್ರು ಇಲ್ಲಿ ಬಂದೆಲ್ಲ ಚೆಕ್ ಮಾಡ್ಕೊಂಡೇ ತೊಗೊಂಡು ಹೋಗಲಿ. ಹಾಂ. ಆ ರೀತಿ ಯಾವುದೂ ಇಲ್ಲ ಸರ್. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಬಿಲ್ಕುಲ್ಲು ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಕ್ಲಿಯರ್ ಇದೆ ಸರ್. ಓಕೆ. ಸರ್, 5 ಸೀಟರ್ ವೆಹಿಕಲ್ ಇದ್ದರೆ 7+1 8 ಸೀಟರ್ ಇದು? ಸರ್ ಇದು 8 ಸೀಟ್ರ್ ಗಾಡಿ ಸರ್. ಆರ್ಚ್ ಎಂಟ್ರಿನೇ 8 ಸೀಟ್ರ್ ಇದೆ. ಹೌದಾ? ಹ್ಞೂ. LPG ಮತ್ತು CNG ಈ ಥರ ಫಿಟ್ನೆಸ್ ಏನಾದ್ರು ಮಾಡಿಸಿದ್ರೆ ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಸರ್ ಇದು LPG ಟ್ಯಾಂಕು ಹೊಸದೇ ಇದೆ. 2 ಸಿಲಿಂಡರ್ ಇಡಿಸೋದು. ಓಕೆ. ಪೆಟ್ರೋಲು ಮತ್ತು LPG ಎರಡೂ ರನ್ನಿಂಗ್ ಇದೆ. ಓಕೆ. ಗಾಡಿ ಒಳಗೆ ಇಂಟೀರಿಯರ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮು, ಸೀಟ್ ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು, ಎಲ್ಲ ಕರೆಕ್ಟಲ್ಲಿ ಇರುವಂಥದ್ದಲ್ಲ? ತುಕ್ಕು ಹತ್ತಿರೋದು, ಜಂಗ್ ಹತ್ತಿರೋದು ಏನೂ ಇಲ್ಲ ಕೆಳಗಡೆ ಪ್ಲಾಟ್ಫಾರ್ಮು? ಇಲ್ಲ ಸರ್, ಎಲ್ಲ ಅಪ್ ಟು ಕಂಡೀಷನ್ ಇದೆ, ಚೆನ್ನಾಗಿದೆ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಗಾಡಿಗೆ? ಸರ್ FC ಬಂದು 2027ವರೆಗೂ ಇದೆ. ಓಕೆ. ಇನ್ಶೂರೆನ್ಸ್ ಇನ್ನೂ ಒಂದು 6 ತಿಂಗಳು ಇನ್ಶೂರೆನ್ಸ್ ಇದೆ. 6 ತಿಂಗಳ ತನಕ ಇನ್ಸೂರೆನ್ಸ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ? ಹೌದು ಸರ್. ಓಕೆ. ನಿಮ್ಮ ಕೈಯಾಗ ನಿಮ್ಮ ಗಾಡಿ ಏನು ಕೊಡ್ತೈತೆ ರೀ ಸರ್ ಮೈಲೇಜು? ಸರ್ ಒಂದು ಸಿಲಿಂಡ್ರಿಗೆ 300 ಕಿಲೋಮೀಟ್ರ್ ಬರ್ತದೆ ಸರ್. 300 ಕಿಲೋಮೀಟರ್ ತನಕ ಓಡ್ತೈತೆ ರೀ? ಒಂದು ಸಿಲಿಂಡ್ರಿಗೆ. ಓಕೆ. ನಿಮ್ಮದು ಡಬಲ್ ಸಿಲಿಂಡ್ರಾ ಅದರಲ್ಲಿ? ಹೌದು ಸರ್, ಡಬಲ್ 600 ಕಿಲೋಮೀಟ್ರ್ ಹೋಗ್ತದೆ 2 ಸಿಲಿಂಡ್ರ್ ಹಾಕಿದ್ರೆ. ಹೌದಾ? ಹಾಂ ಸರ್. ಓಕೆ ರೀ ಸರ್. ಸರ್, ಇನ್ನು ಡೈರೆಕ್ಟ್ ರೇಟ್ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್ 1,80,000 ಹೇಳ್ತೀನಿ. ಹ್ಞೂ. ಅವರು ಡೈರೆಕ್ಟ್ ಬಂದರೆ ಇನ್ನೊಂದು 5-10 ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್. ಮಾಡಲ್ಲು 2012 ಐತ್ರಿ. ಓನರ್ ಕೂಡ ಜಾಸ್ತಿ ಏನಾಗಿಲ್ಲ. 3 ಓನರ್ ಆಗಿದ್ದಾರೆ. ಗಾಡಿ ಯಾರು ತೊಗೊಂತಾರೆ ಅವರು 4ನೇ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟು 1,80,000. ನಮ್ಮ ಕಡೆಯಿಂದ ಬಂದ್ರೆ 5,000-10,000 ರೂಪಾಯಿ ಕಡಿಮೆ ಮಾಡಿದ್ರು ಕೂಡ 1,70,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ, ಹೌದಾ? ಕೊಡ್ತೇನೆ ಸರ್, ಕೊಡ್ತೇನೆ. 1,70 ಕೊಡ್ತೇನೆ. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನ್ನು? ಚಿತ್ರದುರ್ಗ ಸಿಟಿಲೇ ಇರೋದು ಸರ್. ಚಿತ್ರದುರ್ಗ ಸಿಟಿನಾ? ಹಾಂ, ಅವ್ರು ಸಿಟಿಗೆ ಬಂದು ಫೋನ್ ಮಾಡಿದ್ರೆ ನಾನು ಡೈರೆಕ್ಟ್ ಅವರು ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ಪಿಕಪ್ ಮಾಡ್ತೇನೆ ಸರ್. ಓಕೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೇ ನಂಬರ್ ಸರ್, ಇದೇ ನಂಬರ್. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್, ಖಂಡಿತ ಕೊಡುವ. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ.